ಹಾಯ್ ಹಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ಕಿಚನಲ್ಲಿ ಇಲ್ದೇನೆ ಎಲ್ಲೋಗಿದ್ದಾರೆ. ಓ ಮಾಮ್, ನಾನು ಕಿಚನಲ್ಲಿ ಇರ್ತೀರಾ ಅಂದ್ಬಿಟ್ಟು ಕಿಚನ್ ಹುಡಿಕೊಂಡು ಬಂದರೆ ಇದನ್ನು ಡೈನಿಂಗ್ನ ಕಿಚನ್ ಅಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಈಗ ತಾನೆ ಮೇಲಿಂದ ಬಂದೆ. ಕಿಚನ್ ಇದು ನನಗೆ. ಹೌದಾ? ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನೋಡಿ, ಬಿಗ್ ಬಾಸ್ ನೋಡ್ಕೊಂಡು ಕಿಚನ್ ಮಾಡ್ಕೊಬಿಟ್ಟಿದ್ದಾರೆ ನಮ್ಮಮ್ಮ. ಕಿಚನ್ ಮಾಡ್ಕೊಬಿಟ್ಟು ಎಷ್ಟು ಕೆಲಸ ಮಾಡಿದ್ದೀನಿ. ಇವಾಗ ಗೊತ್ತಾಯ್ತು ನೀವು ಯಾಕೆ ಇಲ್ಲಿದ್ದೀರಾ ಅಂತ. ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡ್ರೆ ಬಿಗ್ ಬಾಸ್ ಕಾಣಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಕಟ್ ಮಾಡ್ತಿರೋದ. ನೋಡಿ, ಕೋಸು ಮತ್ತೆ ಪಡವಲಕಾಯಿ ಮತ್ತೆ ಇದು ನೋಡು, ಹಾಗಲಕಾಯಿ, ಬೀನ್ಸ್ ಕಾಳು, ಇದೆಲ್ಲ ತರಕಾರಿಗಳೆಲ್ಲ ಪಲಾವ್ಗೆ, ಗೊಜ್ಜಿಗೆ, ಮತ್ತೆ ಇದು ಸಾಂಬಾರ್ಗೆ 3 ಬೇಯಿಸಿದ್ದೀನಿ. ಅಯ್ಯೋ, ಇಲ್ಲಿ ಅವರೆಕಾಳು ಬಿಡಿಸಿದ್ದೀನಿ. ಇಷ್ಟು ಕಸ ಬಂತು ನೋಡಿ. ಇದು ಫರ್ಟಿಲೈಸರ್ಗೆ ಆಗುತ್ತೆ, ಇದು ಗಾರ್ಡನ್ಗೆ ಸಿಪ್ಪೆ ಮಾಡಿದ್ದೀನಿ. ಮತ್ತೆ ಅವರೆಕಾಳು ಬಿಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇದು ಗಾರ್ಡನ್ಗೆ, ಫರ್ಟಿಲೈಸರ್ಗೆ ಸಿಪ್ಪೆ. ಇದನ್ನು ಕೂಡ ನೋಡಿ ಎಷ್ಟು ಬಂತು, ಇಷ್ಟು ತರಕಾರಿಗೆ ಇಷ್ಟು ಬಂತು. ಮತ್ತೆ 3 days ಇಂದ ಮಾಡ್ಬೇಕು ಅಂತಂದ್ಬಿಟ್ಟು ಮಾಡಕ್ಕೆ ಆಗ್ತಿರ್ಲಿಲ್ಲ. ಕೆಲಸ ಇತ್ತು ಬೇರೆ, ಆಮೇಲೆ ಯೂಟ್ಯೂಬ್ ಎಡಿಟಿಂಗ್ ಎಲ್ಲ ಇರುತ್ತಲ್ವಾ, ಬೇರೆ ಕೆಲಸಗಳೆಲ್ಲ ಇರುತ್ತೆ. ಪಾಪ ನಮ್ಮಮ್ಮಂಗೆ ಎಷ್ಟು ಕೆಲಸ. ಅಡಿಗೆ ಮಾಡ್ಬೇಕು, ಬೇರೆ ಕೆಲಸ ಎಲ್ಲ ಮಾಡ್ಬೇಕು, ನಿನ್ ಜೊತೆ ಸುತ್ತಬೇಕು, ಕ್ಲಾಸ್ ತಗೋಬೇಕು, ಆಮೇಲೆ ತರಕಾರಿ ಕಟ್ ಮಾಡ್ಬೇಕು, ಸ್ಟೋರ್ ಮಾಡ್ಬೇಕು. ಅದಕ್ಕೆ ಅಲ್ಲಿ ಕಿಚನ್ ಅಲ್ಲಿ ನಿಂತ್ಕೊಂಡ್ರೆ ಎರಡು ಕಟ್ ಮಾಡಿ ನಿಂತ್ಕೊಂಡು ಸುಮಾರು ಆಗ್ಬಿಡುತ್ತೆ, ಕಾಲು ಪೇನ್ ಬಂದ್ಬಿಡುತ್ತೆ ಅಂತ ಇಲ್ಲಿ ತಗೊಂಡ್ ಬಂದು ಚೂಪರಲ್ಲಿ ತಗೊಂಡ್ ಬಂದು ನೋಡಿ, ಇಲ್ಲಿ ಚಾಕು ಎಲ್ಲ ತಗೊಂಡು ಕಟ್ ಮಾಡಿ ಸಿಪ್ಪೆ ಸುಲ್ದು ಇಷ್ಟೆಲ್ಲ ಮಾಡಿದೆ. ಈ ಕಡೆ ಬಿಗ್ ಬಾಸ್ ನೋಡ್ದಂಗೆ ಆಗುತ್ತೆ, ನನ್ನ ಕೆಲಸನೂ ಆಗುತ್ತೆ ಅಂತ ಇವಾಗೆಲ್ಲ ಎತ್ಕೊಂಡು ಹೋಗಿ ಸ್ಟೋರ್ ಮಾಡಿಬಿಡ್ತೀನಿ ಫ್ರಿಡ್ಜ್ ಅಲ್ಲಿ. ಮುಗೀತಾ ಕೆಲಸ? ಬಿಗ್ ಬಾಸ್ ನೋಡಿದೆ. ಇಷ್ಟೊತ್ತವರೆಗೆ ಕೆಲಸ ಆಯಿತು, ಇವಾಗ ಮುಗೀತು ನೋಡಿ. ಫ್ರಿಡ್ಜ್ಗೆ ಸ್ಟೋರ್ ಮಾಡಲಿಡ್ಲಿಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿದ್ದೀನಿ, ಮತ್ತು ಮೆಣಸಿಕಾಯಿ ತುಂಬಿದ್ದೀನಿ, ಮತ್ತು ಇದು ಕೂಡ ಎಲೆಕೋಸನ್ನು ಕಟ್ ಮಾಡಿಟ್ಟಿದ್ದೀನಿ, ಮತ್ತು ಸೊಪ್ಪುಗಳೆಲ್ಲ ಕಟ್ ಮಾಡಿಟ್ಟಿದ್ದೀನಿ, ತೊಳೆದು ಹಾಗೆ ಇಟ್ಟಿದ್ದೀನಿ. ಫ್ರಿಡ್ಜ್ಗೆ ಸ್ಟೋರ್ ಮಾಡಬೇಕು. ಮತ್ತು ಕಾಯಿನೂ ಕೂಡ ಕಟ್ ಮಾಡಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡಿದೆ. ಇವಾಗ ಯಪ್ಪಾ ಎಷ್ಟು ಕೆಲಸ ಅಂದರೆ ಮುಗಿತಾನೇ ಇಲ್ಲ ನೋಡಿ. ನಾನು ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ. ಇದರಲ್ಲಿ ಗೆಡ್ಡೆಕೋಸು ಪೀಸ್ ಮಾಡಿಟ್ಟಿದ್ದೀನಿ, ಮತ್ತು ಕ್ಯಾರೆಟು, ಮತ್ತು ಮೂಲಂಗಿ, ಮತ್ತು ಬೀನ್ಸು, 2 ಥರ ಬೀನ್ಸು, ಇದೇ 1 ಥರ ಬೀನ್ಸು, ಇದು ಊಟಿ ಬೀನ್ಸು ಎಲ್ಲ ಕಟ್ ಮಾಡಿ ಸ್ಟೋರ್ ಮಾಡಿಟ್ಟಿದ್ದೀನಿ ನೋಡಿ. ಇದು ಬಾಕ್ಸ್ಗೆ ಹಾಕಿದ್ದೀನಿ. ಇದು ಸಾಂಬಾರಿಗೆ. ಮೆಣಸಿಕಾಯಿ ಕೂಡ ಊರಲ್ಲಿ ಕೊಟ್ಟಿದ್ದು, ನಾನೇನು ಅಂಗಡಿಯಲ್ಲಿ ತೊಗೊಂಡಿಲ್ಲ. ನೋಡಿ ಎಷ್ಟು ಮೆಣಸಿಕಾಯಿ ಕೊಟ್ಟಿದ್ದಾರೆ. ಮೆಣಸಿಕಾಯಿನೂ ಚೆನ್ನಾಗಿದೆ, ದಪ್ಪ ದಪ್ಪಕ್ಕಿದೆ. ಮತ್ತು ಅಲಸಂದೆಕಾಯಿ ಕೂಡ ಕೊಟ್ಟಿದ್ದರು, ಅದು ಸ್ವಲ್ಪ ಬಿಡಿಸ್ದೆ, ಸೊಂಟ ನೋವು ಬಂದುಬಿಡ್ತು. ಟಿ ವಿ ನೋಡ್ತಾ ಬಿಡಿಸಿರೋದು ಅದು ಅಷ್ಟನ್ನು. ಇನ್ನೂ ಸ್ವಲ್ಪ ಇದೆ ಅಲಸಂದೆಕಾಯಿ ಬಿಡಿಸ್ಲಿಕ್ಕೆ. ಮತ್ತು ನೋಡಿ, ಬೀನ್ಸ್ ಕಾಳು ಕೂಡ ಅಲ್ಲೇ ತಗೊಂಡಿದ್ದೆ. ಮೈಸೂರಲ್ಲಿ 100 ರೂಪಾಯಿ kg ಹೇಳ್ತಾರೆ ಬೀನ್ಸ್ ಕಾಯಿಗೆ, ಅದು ಕಾಳಾಗಿರುತ್ತಲ್ಲ ಅದಕ್ಕೆ. ಅಲ್ಲಿ 30 ರೂಪಾಯಿ ಬರೀ ಅಷ್ಟೇ, ವಿರಾಜಪೇಟೆ ಹತ್ರ. ಎಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ನೋಡಿ. ನಾವು ಬರ್ತಾ ಬಸ್ ಸ್ಟಾಪಲ್ಲಿ ತೊಗೊಂಡಿದ್ದು ಬರೀ 30 ರೂಪಾಯಿ ಕಿಲೋ. ಕಟ್ ಮಾಡಿಟ್ಟಿದ್ದೀನಿ. ಇದು ಉದ್ದ ಉದ್ದ ಈ ಥರ ಸಾಂಬಾರಿಗೂ ಹಾಕ್ತೀನಿ ನಾನು, ಮತ್ತು ಪಲ್ಯಗಳಿಗೂ ಯೂಸ್ ಮಾಡ್ತೀನಿ, ಮತ್ತು ಬಾತು ಏನಾದರೂ ಮಾಡಿದ್ರು ಯೂಸ್ ಮಾಡ್ತೀನಿ. ಮತ್ತು ಇದು ಮೇಲೆ ನಾನು ಅವರೆಕಾಯಿ ಗಿಡ ಕಿತ್ತನಲ್ಲ, ಅದು ಸಣ್ಣದೆಲ್ಲ ಇತ್ತಲ್ಲ, ಮತ್ತು ಹೂಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಬಿಡಿಸ್ಕೊಂಡು ಬಂದಿದ್ದೆ. ತೊಗರಿಕಾಳು ಬಿಡಿಸ್ಬಿಟ್ಟು ಅದ್ರ ಜೊತೆ ಹಾಕಿದ್ದೀನಿ. ತೊಗರಿಕಾಳು ನಾನು ತಂದಿದ್ದಲ್ಲ, ಅದು ಅಲ್ಲೇ ರೆಡಿ ತೊಗರಿಕಾಳು ಬಿಡಿಸಿರೋದು ತೊಗೊಂಡು ಬಂದಿದ್ದೆ. ಅದ್ರ ಜೊತೆ ಪಲ್ಯ ಮಾಡೋಣ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದನ್ನು ವಿಲೇಜಲ್ಲಿ ಇದು ಏನಪ್ಪ ಅಂತಂದರೆ ಪಲ್ಯ ಮಾಡ್ತಾರೆ. ಯಾವ ಥರ ಪಲ್ಯ ಮಾಡ್ತಾರೆ ಅಂತಂದರೆ, ಅಚ್ಚಳೆಲ್ಲ ಪೌಡರ್ ಮಾಡಿ, ಕಡಲೆ ಎಲ್ಲ ಹುರ್ಕೊಂಡು ಪೌಡರ್ ಮಾಡಿ ಮಾಡ್ತಾರೆ. ನಮ್ಮ ಮನೇಲಿ ಮಾಡ್ತಾಯಿದ್ರು ಅಮ್ಮ ಎಲ್ಲ. ಅದಕ್ಕೆ ನಾನು ನೋಡ್ಕೊಂಡಿದ್ದೀನಲ್ವ, ಮಾಡ್ತೀನಿ ಅದನ್ನು ಮಾಡಲಿಕ್ಕೆ. ಇದ್ರ ಜೊತೆ ಸ್ವಲ್ಪ ಬೀನ್ಸ್ ಹಾಕೋತೀನಿ, ಜಾಸ್ತಿ ಆಗುತ್ತೆ. ಆವಾಗ ತಾಳ್ದ ಥರ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೆ ಈಗ ನಾನು ಫ್ರೀ ಟೈಮಲ್ಲಿ ತರಕಾರಿ ಎಲ್ಲ ಹಚ್ಚಿಟ್ಕೊಬಿಡೋಣ ಅಂತಂದ್ಬಿಟ್ಟು ಎಲ್ಲ ಹಚ್ಚಿಟ್ಟು
ಮತ್ತು ಎಲ್ಲ ಬಾಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ತೊಗೊಂಡೋಗಿ ಸ್ಟೋರ್ ಮಾಡ್ತೀನಿ ಫ್ರಿಡ್ಜ್ಗೆ. ನೋಡಿ, ನನ್ನ ಮಗಳು ಲ್ಯಾಪ್ಟಾಪ್ ತೊಗೊಂಡಿದ್ಲು, ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾಳೆ. ನೋಡಿ, ಹಿಂಗೆ ಜೋಡಿಸ್ಕೊಬಿಡ್ತೀನಿ 1 by 1. ಮುಚ್ಚಳ ಸರಿಯಾಗಿ ಹಾಕಬೇಕು, ಇಲ್ಲಾಂದರೆ ಐಸು ಹೋಗ್ಬಿಡುತ್ತೆ. ಅದ್ರ ಜೊತೆ ಐಸ್ ಸೇರ್ಕೊಬಿಟ್ರೆ ಅದನ್ನು ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಕೆಲಸ ಅಂತ. ಇನ್ನು ಕಿಚನ್ ಕ್ಲೀನ್ ಮಾಡಿಲ್ಲ, ಕಿಚನ್ ಕ್ಲೀನ್ ಮಾಡಬೇಕು. ಅದಕ್ಕೆ 1 by 1 ಜೋಡಿಸ್ಬಿಡೋಣ ಅಂತ ಹೇಳಿ ಜೋಡಿಸ್ಕೋಸು ಅದನ್ನು ಸಣ್ಣಕ್ಕೆ ಹಚ್ಚಿಟ್ಟಿದ್ದೀನಿ. ಅಯ್ಯಪ್ಪ, ತುಂಬ ಟೈಮ್ ಹಿಡಿದ್ಬಿಡುತ್ತೆ ಮಾಡಲಿಕ್ಕೆ ಕೆಲಸನ. ಒಂದೊಂದಾಗಿ ಜೋಡಿಸ್ಕೊತಾ ಇದ್ದೀನಿ. ನನಗೆ ಈಸಿ ಆಗಿಬಿಡುತ್ತೆ ಅಂತೇಳಿ ನಾನು ಜೋಡಿಸ್ಕೊತಿರೋದು ಈ ಥರ. ಸೊಪ್ಪು ಅಷ್ಟೇ, ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಸೊಪ್ಪು ಕೂಡ ಬೇಗ ನಮಗೆ ಅಡುಗೆ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನು ಈ ಥರ 1 by 1 ಜೋಡಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದೀನಿ ಅಂತ. ಕೆಳಗಡೆನೂ ಕೂಡ ತರಕಾರಿ ಎಲ್ಲ ಇದೆ, ಟೊಮೊಟೊ, ತರಕಾರಿ, ನಿಂಬೆಹಣ್ಣಂತೂ ಫುಲ್ ಇದೆ ಬಾಕ್ಸಲ್ಲಿ. ಕೆಳಗಡೆ ಐಸ್ ಕ್ರೀಮ್ ಇದೆ ನನ್ನ ಮಗಳಿಗೆ. ಎಲ್ಲ ಸಾಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಮೇಲೆ ಮಿಲ್ಕ್ ಶೇಕ್ ಎಲ್ಲ ಇಡ್ತೀನಿ. ಇಲ್ಲೆಲ್ಲ ಏನು ಬೇಕೋ ಅದೆಲ್ಲ, ಇಲ್ಲಿ ಚೀಸು ಮತ್ತು ಪನ್ನೀರು ಮತ್ತು ಫ್ಲವರು ಕೂಡ ಇಟ್ಟಿದ್ದೀವಿ. ಇನ್ನೂ ಜೋಡಿಸ್ಬೇಕು, ಕೆಳಗಡೆ ಎಲ್ಲ ಸುಮಾರಿದೆ ಜೋಡಿಸ್ಲಿಕ್ಕೆ. ಎಲ್ಲ 1 by 1 ತೊಗೊಂಡೋಗಿ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನಾನು ಮೇಲೆ ಇಟ್ಕೊಬಿಡ್ತೀನಿ. ನಮಗೆ ಪನ್ನೀರೆಲ್ಲ ಅವಾಗ ಬೇಕು, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನೋಡಿ, ಅವತ್ತು ನನ್ನ ಮಗಳು ಬಜ್ಜಿ ಮಾಡ್ತೀನಿ ಅಂದ್ಬಿಟ್ಟು ಯಶೋದಮ್ಮನಿಗೆ ಬಜ್ಜಿ ಮಾಡಿಕೊಟ್ಲು. ಇಲ್ಲೇ ಸ್ವಲ್ಪ ಇಟ್ಟಿತ್ತು, ಮುಚ್ಚಳನೂ ಹಾಕಿಲ್ಲ. ಮುಚ್ಚಳ ತೆಗೆದ್ಬಿಟ್ಟು ಇಲ್ಲೇ ಎಸ್ಬಿಟ್ಟಿದ್ದಾಳೆ. ಇಲ್ಲೊಂದಷ್ಟು ಬಿಸಾಕಿದ್ದಾಳೆ. ಯಾವುದು ಬೇಕು ಅದನ್ನು ಹಾಕಲ್ಲ, ಕರೆಕ್ಟಾಗಿ ಒಂದು ಮುಚ್ಚಳನೂ ಹಾಕಲ್ಲ ಅವಳು. ಎಲ್ಲ ನಾನೇ ಹಾಕೋಬೇಕು ಹಿಂಗೆ 1 by 1 ಎಲ್ಲ. ನೋಡಿ, ಸೌಂಡ್ ಮಾಡ್ತಿದೆ ಫ್ರಿಡ್ಜು. ಸ್ವಲ್ಪ ಹೊತ್ತು ತೆಗೆದುಬಿಟ್ಟು ನಾನು ಡೋರ್ ಹಾಕಿಲ್ಲ ಅಂತ ಹೇಳಿದ್ರೆ ಈ ಥರ ಸೌಂಡ್ ಮಾಡಿಬಿಡುತ್ತೆ ಫ್ರಿಡ್ಜ್ ಬಂದು. ನಾನು ಆವಾಗ ಅದನ್ನು ಡೋರ್ ಹಾಕಬೇಕು. ಬನ್ನಿ ಡೋರ್ ಹಾಕಿ ಅಂತ ಅದು ಸೌಂಡ್ ಮಾಡ್ತಿದೆ. ಒಂದು ಸ್ವಲ್ಪ ಹಿಟ್ಟು ಇದೆ, ಸಂಪ್ಳದ ಹಿಟ್ಟು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಸ್ಟೋರ್ ಮಾಡಿ ಇಟ್ಬಿಡೋಣ ಅಂತ 1 by 1 ಜೋಡಿಸ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡು ಬಂದು ಇಟ್ಕೊಳ್ಳೋದು, ನಿಧಾನಕ್ಕೆ ಒಂದೊಂದು ಸ್ಟೆಪ್ ಜೋಡಿಸೋದು ಈ ಥರ. ಈ ಥರ ಕವರ್ ಹಾಸ್ಕೊಂಡಿದ್ದೀನಿ. ಯಾಕಂತಂದರೆ ಗಲೀಜಾಗಬಾರ್ದು ಅಂತೇಳಿ ನಾನು ಈ ಥರ ಕವರ್ನ ಹಾಸ್ಕೊಂಡಿದ್ದೀನಿ. ನೋಡಿ, ಇಲ್ಲೆಲ್ಲ ಹಾಸಿದ್ದೀನಿ. ಈ ಥರ ಹಾಕೋಬೇಕು, ಇಲ್ಲ ಅಂತಂದರೆ ಗಲೀಜಾಗಿಬಿಡುತ್ತೆ ಫ್ರಿಡ್ಜು. ಅದಕ್ಕೋಸ್ಕರ ಅಷ್ಟೇ, ಏಕೆಂದರೆ ಈಸಿ ಆಗಲಿ ಅಂತೇಳಿ ನಾನು ಈ ಥರ ಜೋಡಿಸ್ಕೊಂಡಿರೋದಷ್ಟೇ. ನನಗೆ ಫುಲ್ ಈಸಿ ಆಗಬೇಕು ಕೆಲಸ ಮಾಡಬೇಕಾದ್ರೆ, ಮತ್ತು ಅಡುಗೆ ಕೂಡ ಮಾಡಬೇಕಾದ್ರೆ ನಾನು ಈಸಿಯಾಗಿ ಬೇಗ ಕೈಗೆ ಪಟ ಅಂತ ಸಿಗಬೇಕು. ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಐಟಮ್ಸ್ ಎಲ್ಲ ಫ್ರಿಡ್ಜ್ಗೆ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಮತ್ತು ಇವಾಗ ಕಿಚನಲ್ಲೂ ಕೂಡ ಕೆಲಸ ಇದೆ ನನಗೆ. ನೋಡಿ, ಇದು ನನ್ನ ಮಗಳು ಹೀಗೆ ಇಟ್ಟಿದ್ದಾಳೆ. ಯಶೋದಮ್ಮನಿಗೆ ಅವತ್ತು ಸ್ವಲ್ಪ ಮಾಡಿಕೊಟ್ಬಿಟ್ಟು ಇವಾಗ ಹಿಂಗೆ ಇಟ್ಟಿದ್ದಾಳೆ. ಇವಾಗ ಅದು ನಾನು ಬಜ್ಜಿ ಮಾಡ್ತೀನಿ. ಬಜ್ಜಿ ಮಾಡಿಬಿಟ್ಟು ನಿಮಗೆ ಟೇಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಅಂದರೆ ಡೈಲಿ ಮಾಡ್ತಾನೆ ಇರ್ತೀವಿ. ಒಂದೊಂದು ದಿನ ಎಲ್ಲೋ ಮಿಸ್ ಆಗಿಬಿಡುತ್ತೆ. ಒಂದಿನ ಆ ಬಜ್ಜಿ, ಒಂದಿನ ಈ ಬಜ್ಜಿ, ಯಾವುದ್ಯಾವುದೋ ಬಜ್ಜಿಗಳೆಲ್ಲ ಮಾಡ್ತಾ ಇರ್ತೀವಿ. ಅಂದರೆ ಯಾವುದು ವೆರೈಟೀಸ್ ಬಜ್ಜಿ ನಮಗೆ ಗೊತ್ತಿಲ್ಲದೆಲ್ಲ ಐಡಿಯಾಸ್ ಹುಡ್ಕೊಂಡು ನನ್ನ ಮಗಳು ನಾನಿಬ್ರು ಬಜ್ಜಿಗಳೆಲ್ಲ ಮಾಡ್ತೀವಿ. ಬಜ್ಜಿ ಫೇವ್ರೇಟು, ತುಂಬ ತಿಂತಾ ಇರ್ತೀನಿ. ನನ್ನ ಮಗಳಿಗೆ ಅಲರ್ಜಿ ಬಜ್ಜಿ ಅಂದರೆ, ಅವಳು ನಾನ್ ವೆಜ್ ಪ್ರಿಯೆ. ಅದಕ್ಕೋಸ್ಕರ ನಾನು ಮಾತ್ರ ಬಜ್ಜಿ. ಇಷ್ಟು ಕೆಲಸ ಮುಗೀತು. ನೋಡಿ, ಇಲ್ಲೆಲ್ಲ ಬಂಟ್ಲಗಳಿವೆ, ಅದೆಲ್ಲ ಕ್ಲೀನ್ ಮಾಡಬೇಕು ನಾನು. ಎಷ್ಟೊಂದಿದೆ ಬಿಡಿಸ್ಕೊಂಡು ಬಂದು. ಈ ರಂಗೋಲಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಮತ್ತು ಇಲ್ಲಿ ರೈಸು ಇಲ್ಲೇ ಇಟ್ಟಿದ್ದೀನಿ. ಮತ್ತು ಇದು ತರಕಾರಿ ಕವರ್ಗಳು ಇಲ್ಲೇ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಆ್ಯಪಲ್ ತಿನ್ನೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿದೆ. ಆ್ಯಪಲ್ ತಿನ್ನಲಿಕ್ಕಾಗಲಿಲ್ಲ, ಇಲ್ಲೇ ಬಿಸಾಕಿದೆ.
ಸೌತೆಕಾಯಿನೂ ಹಾಗೆ ನನ್ನ ಮಗಳಿಗೆ ಅರ್ಧ ಕಟ್ ಮಾಡಿ ಹಾಕಿದ್ದೀನಿ. ಇದು ಕೂಡ ಹಾಗೇ ಅರ್ಧ ಕಟ್ ಮಾಡಿ ಅವ್ರಿಗೆ ಕೊಟ್ಟೆ. ನಾನಿನ್ನು ಅರ್ಧ ತಿನ್ನಬೇಕು, ತಿನ್ನೋಕ್ಕೆ ಟೈಮ್ ಇಲ್ಲ. ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಷ್ಟೊತ್ತವರೆಗೆ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದೆ. ಇನ್ನೂ ಕೆಲಸಗಳಂತೂ ಬ್ಯಾಲೆನ್ಸ್ ಇದೆ, ಈಗ ಮಾಡಬೇಕು. ಈಗ ಅಡುಗೆ ಮಾಡಬೇಕು, ಮತ್ತು ಬಜ್ಜಿ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿದ್ನಲ್ಲ, ಬಜ್ಜಿ ಮಾಡಬೇಕು. ನೋಡಿ ದೇವ್ರ ಮನೆ ಎಲ್ಲ ರೆಡಿ ಆಯಿತು, ಪೂಜೆನೂ ಕೂಡ ಆಯಿತು. ಇನ್ನೇನು ಬ್ಯಾಲೆನ್ಸ್ ಅಂದರೆ ಅಡುಗೆ ನಿಧಾನಕ್ಕೆ ಮಾಡ್ತೀನಿ, ಏನು ತೊಂದರೆ ಇಲ್ಲ. ನೋಡಿ ಕಿಚನಲ್ಲೂ ಕೂಡ ಹೆಂಗೆ, ಅಲ್ಲೂ ಕೂಡ ಅರ್ಧಂಬರ್ಧ ಎಲ್ಲ ಜೋಡಿಸ್ಬೇಕು. ಎಲ್ಲ ನೋಡಿ ಎಲ್ಲ 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 ಅರ್ಧ ಅರ್ಧ ಎಲ್ಲೆಲ್ಲ ಇದೆ. ಒಂದು ಲೈನಿಗೆ ಜೋಡಿಸಲ್ಲ ನನ್ನ ಮಗಳು, ತಗೋತಾಳೆ ಆ ಕಡೆ ಒಂದು. ಇದನ್ನು ಅಷ್ಟೇ ಅರ್ಧ ತಿನ್ಬಿಡೋದು, ಚೌಚೌನ ಅರ್ಧ ಹಾಗೆ ಬಿಸಾಕೋದು, ಅದನ್ನೊಂದು ಬಿಸಾಕೋದು. ಗೋಡಂಬಿ ತಗೊಂಡ್ರು ಅಷ್ಟೇ, ಬಾಳೆಹಣ್ಣು ತಗೊಂಡ್ರು ಅಷ್ಟೇ, ಎಲ್ಲ ಬಿಸಾಕ್ತಾಳೆ. ಇವಾಗ ಎಲ್ಲ ಜೋಡಿಸಿಟ್ಟೆ, ಫ್ರಿಡ್ಜ್ಗೆ ತರಕಾರಿ ಎಲ್ಲ ಹಚ್ಚಿದ್ನಲ್ವ, ಎಲ್ಲ ಪ್ಯಾಕ್ ಮಾಡಿ ಜೋಡಿಸಿಟ್ಟೆ. ಈಗ ಸ್ವಲ್ಪ ಸುಸ್ತಾಯಿತು, ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತಂದ್ಬಿಟ್ಟು ಇವಾಗ ನಾನು ಆಪಲ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಸಿಪ್ಪೆ ಏನು ಒರಿಲಿಕ್ಕೆ ಹೋಗಲ್ಲ, ನಾನು ಬಿಸಿ ನೀರಲ್ಲಿ ತೊಳೆದ್ಬಿಟ್ಟಿರ್ತೀನಿ. ಆಮೇಲೆ ನಾನು ಅದ್ರ ಮೇಲೆ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಹಾಗೆ ನಾನು ಮಿಲ್ಕ್ ಶೇಕ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತೀನಿ. ಸ್ವಲ್ಪ ಹೊರಗಡೆ ಹೋಗಬೇಕು ನಾವು, ನನ್ನ ಮಗಳು ಬರೋ ತನಕ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಮ್ಮಿ ನಾನು ಬರ್ತೀನಿ, ನೀವು ಒಬ್ಬರೇ ಹೋಗಬೇಡಿ ಅಂತ ಹೇಳಿದ್ದಾಳೆ. ಅದಕ್ಕೋಸ್ಕರ ನನ್ನ ಫ್ರೆಂಡು ಇವತ್ತು ನಾನ್ ವೆಜ್ ಮಾಡಿದ್ದೀನಿ ಬಾ ಅಂತ ಕರೀತಾ ಇದ್ಲು. ಯಾಕೆ ಅಂತಂದರೆ ಸಂಡೇ ಇದೆಯಲ್ವಾ, ಅದಕ್ಕೋಸ್ಕರ ಬಾ ಬಾ ಅಂತ ಕರೀತಾ ಇದ್ಲು. ಏನು ನಾನ್ ವೆಜ್ ಮಾಡಿರ್ತಾಳೆ, ಯಾವ ಐಟಮ್ಸ್ ಮಾಡಿರ್ತಾಳೆ ಅಂತ. ಗೈಸ್, ಇಷ್ಟೊತ್ತವರೆಗೆ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನೀವು ತಪ್ಪದೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡ್ತೀರಲ್ಲ, ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.